ಇಂದಿರಾ ಕ್ಯಾಂಟೀನ್ ಊಟ ಮಾಡಕ್ಕೆ ಬರೀ ಎಲ್ಲ ಗಲೀಜಿದೆ, ಸ್ವಚ್ಛತೆ ಅನ್ನೋದಿಲ್ಲ. ಮತ್ತೆ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿಲ್ಲ. ಪಟ್ಟಣ ಪಂಚಾಯತ್ ಇದು ಅವ್ರಿಗೆ ಗಮನಕ್ಕೆ ಹೋಗ್ಬೇಕು. ಫಸ್ಟ್ ಅವ್ರನ್ನ ಕರ್ಕೊಂಬಂದು ತೋರಿಸ್ಬೇಕಿಲ್ಲ. ಹ್ಯಾಂಡ್ ವಾಶ್ ಮಾಡೋದಾಗ ಗಲೀಜು ಕ್ಲೀನೇ ಮಾಡ್ತಾ ಇಲ್ಲ. ಅದ್ರ ಸಲುವಾಗಿ ಕೆಳಗಡೆ ಪಾಚಿ ಕಟ್ಕೊಂಡಿಲ್ಲ, ಫುಲ್ ಪಾಚಿ ಕಟ್ಕೊಂಡಿದೆ ಕೆಳಗಡೆ. ಅದನ್ನು ಗಮನಿಸ್ತಾ ಇಲ್ಲ. ನಮ್ಗೆ ಇವ್ರ ಮ್ಯಾಗ ಯಾವ್ದು ದ್ವೇಷ ಏನಿರಲ್ಲ. ಇವ್ರು ಏನ್ ಮಾಡ್ಬೇಕು ಗೊತ್ತಾ, ಪ್ರತಿದಿನ ನೀಟಾಗಿ ಇದನ್ನೆಲ್ಲಾನು ಕ್ಲೀನ್ ಮಾಡ್ಬೇಕು. ಅದು ಇದಕ್ಕಿಂತ ಕೆಲಸ ಏನಿರೋದಿಲ್ಲ. ಯಾರೋ ಒಬ್ಬರನ್ನ ಬಿಟ್ಟು ನೀಟಾಗಿ ವಾಶ್ ಮಾಡಿಸಿದ್ರೆ ಈಗ ಎಲ್ಲ ಬರೋದೆಲ್ಲ ಬಡವರೇ ಸರ್. ಇಲ್ಲಿ ಕಡು ಬಡವ್ರೆ, ಕೂಲಿ ಕಾರ್ಮಿಕರೇ ಬರೋದೆಲ್ಲ ಬಡವರೇ. ಇದೆಲ್ಲ ಪಾಚಿ ಕಟ್ಬಿಟ್ಟದಲ್ಲ, ಇದು ಕ್ಲೀನ್ ಮಾಡೇ ಇಲ್ಲ ಇದುವರೆಗೂ. ನೋಡು ಇಲ್ಲ, ಇವಾಗ ನೀವು ಕಾಲಿಕ್ರೆ ಈಗ ನೀವು ಕಾಲಿಕ್ರೆ ಜಾಸ್ತಿ ಸರ್. ಯಾಕೆ ಹಿಂಗ್ ಮಾಡ್ತೀರಿ ನೀವು? ಅದು ಯಾರು ತಿಂದು ಏನೋ ಏನೋ ಆಗ್ಲಿ, ನೀವು ಏನ್ ಮಾಡ್ತಾ ಇದ್ರಿ ಅಂತ, ನೀವು ಮೇಂಟೆನೆನ್ಸ್ ಏನ್ ಮಾಡ್ತಾ ಇದ್ರಿ? ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಅಲ್ಲ, ನೋಡ್ತೀವಿ. ಬೇಜವಾಬ್ದಾರಿ ಇದು, ಮಿಸ್ಟೇಕ್ ಅಂತ ಅನ್ನಲ್ಲ. ಬೇಜವಾಬ್ದಾರಿ ಇನ್ನೇನಿದು? ಅದೇ ನೀವು ಹೈಫೈ ಹೋಟ್ಲು ಮಾಡಿದಿದ್ರೆ ಇದನ್ನ ಹಿಂಗೆ ಮಡಗ್ಯಾರೆ. ಹೈಫೈ ಹೋಟ್ಲು ಅವನು ದುಡ್ಡು ಕೊಡೋನು ತಿಂಗಳಾಗ ಬಂದು ಉಸುಲ್ ಹಾಕ್ತಿರಲ್ಲ, ಅವಾಗ ಅವ್ರು ಏನಂತಾರ? ಹಿಂಗ್ ಮಡಗಿದ್ರೆ ಮುಗಿದು ಉಪ್ಪಾಕ್ಬಿಟ್ಟೋಗಲ್ಲ. ಈ ಬಡವ್ರು ಬರ್ತಾರ, ಯಾರು ಕೇಳಲ್ಲ ಅಂದ್ಬಿಟ್ಟು ಹಿಂಗ್ ಮಾಡ್ತೀರಿ. ಯಾವತ್ತೂ ಅಲ್ಲ, ನಾವು ಮೊನ್ನೆ ಒಂದ್ಸರಿ ಬಂದಾಗೂ ಹೇಳ್ಬಿಟ್ಟೆ ಹೋಗಿದ್ರಿ. ನಿಮ್ಗೆ ಯಾರಿಗೋ ಒಬ್ರು ಫೋನ್ ಕೂಡ ಮಾಡಿದ್ರಿ ನಾವು ಅವತ್ತು. ಯಾರಿಗೋ ಚೀಫ್ ಆಫೀಸರ್ ತಗ ಫೋನ್ ನಂಬರ್ ತಗೊಂಡು ಅವರೇ ನಂಬರ್ ಕೊಟ್ರು, ಇಂಥವ್ರು ಫೋನ್ ಮಾಡಿ ಹೇಳೋ ಅಂತ ನಾವು ಹೇಳಿದ್ವಿ. ಯಾರಿಗೋ ಅವತ್ತು ಹಿಂಗೆ ಇತ್ತು, ಮತ್ ಇವತ್ತು ನೋಡಿದ್ರೆ ಇವತ್ತು ಹಿಂಗೆ ಇದೆ. ಅದ ಗುರಿ 5 ಇಂಚ್ ಏನ್ ಇರ್ತದೆ ಇಷ್ಟು ನಿಲ್ಲಾಗಂತ ಇದನ್ ಮಾಡ್ತಾರೆ. ಇಲ್ಲಾರ ಉಳಿದವ್ರು ಹೆಂಗೆ ಇನ್ನೊಂದು ಬಂದು ಊಟ ಮಾಡೋದು ಹೆಂಗೆ? ನಾವು ಬಂದು ಹೇಳಿದ್ರೆ ಕ್ಲೀನ್ ಮಾಡೋದು ಹೆಂಗೆ? ಅನುಕೂಲ ಆಗ್ತದೆ ಅಂತಂದ್ರೆ ಸರ್ಕಾರ ವೇಮಗಲ್ಲು ಪಟ್ಟಣಕ್ಕೆ ವೇಮಗಲ್ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಅದರಲ್ಲಿ ಸರ್ಕಾರ ಏನು ಪ್ರತಿನಿತ್ಯ ಊಟದ ಪಟ್ಟಿ ಕೊಟ್ಟಿರ್ತಾರೆ, ಆ ಪಟ್ಟಿ ಪ್ರಕಾರನೇ ಅವರು ಊಟ ವಿತರಣೆ ಮಾಡಬೇಕಾಗ್ತದೆ. ಅವರು ಆ ಪಟ್ಟಿ ಪ್ರಕಾರ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕೆಲವು ದಿನಗಳು ಪಟ್ಟಿ ಪ್ರಕಾರ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ತದನಂತರ ದಿನಗಳಲ್ಲಿ ಹಲವಾರು ಕಾರ್ಮಿಕರು ಕೂಲಿ ಕರಲಿಕ್ಕೆ ನಾನು ಊಟ ಮಾಡೋಂಥ ಬಡವರು ನಮಗೆ ಗಮನಿಸಿ ಹಲವಾರು ಬಾರಿ ತಂದವ್ರೆ. ಅಲ್ಲಿ ಪಟ್ಟಿ ಮೆನು ಪ್ರಕಾರ ಕೊಡೋದಿಲ್ಲ, ನಮ್ಮ ಊಟ ಬೇಕಾಗಿತ್ತು ಅವ್ರು ಯಾವ ಸಾಲ ಹಾಕಿದ್ರೆ ನಾವು ಅಷ್ಟೇ ಕೊಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ನೋಡ್ಬೇಕು ಖುದ್ದಾಗಿ ಇವತ್ತು ಹೋಗಿದ್ವಿ. ಇವತ್ತಿನ ಮೆನು ಪ್ರಕಾರ ಅನ್ನ ಸಾಂಬಾರ್ ಪಾಯಸ ಕೊಡಬೇಕು, ಅಥವಾ 2 ಮುದ್ದೆ ಸಾಂಬಾರ್ ಕೊಡಬೇಕು, ಅಥವಾ ಚಪಾತಿ ಸಾಂಬಾರ್ ಕೊಡಬೇಕು. ಅನ್ನ ಸಾಂಬಾರ್ ಅದಲ್ಲ ಇದಲ್ಲ ಅದಾಗಿ ಅದು ಕೊಡಬೇಕಾಗಿತ್ತು. ಇವತ್ತಲ್ಲಿ ಹೋಗಿ ನಾವು ಶನಿವಾರ ನಾವು ಮುಖ್ಯಮಂತ್ರಿಗಳೆಲ್ಲ ಹೋದಾಗ ಬರೀ ಅನ್ನ ಸಾಂಬಾರು ಮಾತ್ರ ಮಾಡಿದ್ದಾರೆ. ಯಾಕೆ ನೀವು ಮಾಡಿಲ್ಲ ಅಂದ್ರೆ ನೆನ್ನೆ ಮಾಡಿದೀವಿ ನಾಳೆ ಮಾಡ್ತೀವಿ ಅಂತ ಈ ತರ ಬೇಕಾಬಿಟ್ಟು ಉತ್ತರ ಕೊಡ್ತಾರೆ. ನಮ್ಗೆ ಇವತ್ತಿದು ಬೇಡಪ್ಪ, ನೆನ್ನೆದು ನಾಳೆ ಅಂತಾರೆ. ಇವತ್ತು ಹೇಳಿದ್ರೆ ಅಂತಂದ್ರೆ ನಾಳೆ ಮಾಡ್ತೀವಿ ಸರ್ ಅಂತಾರೆ. ಇದಕ್ಕೆ ಬೇಕಾಗಿತ್ತು. ಆಮೇಲೆ ಅವ್ರೇನು ನಾವು ಯಾಕೆ ಊಟ ಕೊಡಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡೋದಕ್ಕೆ ಅವ್ರೇನು ಕರ್ಮಾಡಿ ಕೊಡ್ತಾ ಇಲ್ಲ. ಸರ್ಕಾರ ಅದು ಏನು ನಡೆಸ್ತಾರೆ, ಇಂದಿರಾ ಕ್ಯಾಂಟೀನ್ ಅವ್ರು ಯಾರು ನಡೆಸ್ತಾರೆ ಅವರಿಗೆ ಸರ್ಕಾರ ಒಂದು ಊಟಕ್ಕೆ ತಿಂತಿತ್ತು ಅಂತೇಳಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾರೆ. ಹಣ ನಮ್ಮ ಬಡವರು ಊಟದ ಹಣನ ಅವ್ರು ಕೊಡ್ತಾರೆ. ಅದಕ್ಕೆ ಹಣ ತಗೊಳೋದ್ರಿಂದ ಸರ್ಕಾರ ಏನು ನಿಯಮ ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿ ಪ್ರಕಾರನೇ ಅವರು ಪ್ರತಿನಿತ್ಯ 3 ದಿನ 3 ಹೊತ್ತಿನ ಊಟನ ಕರೆಕ್ಟಾಗಿ ವಿತರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಮಗೆ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ನಮ್ಮನ್ನ ಜ್ಞಾಪಕ ಮಾಡೋದಕ್ಕೆ. ಮತ್ತೆ ಅದೇನು ಹೇಳ್ತಾ ಇದ್ರಿ, ಜನ ಇಂದಿರಾ ಕ್ಯಾಂಟೀನ್ ಕಳೆದ
6 ತಿಂಗಳಿಂದ ಪ್ರಾರಂಭ ಆಗಿತ್ತು. 6 ತಿಂಗಳಿಂದ ಕೂಡ ನಮ್ಮ ಸ್ಟಾಫ್ನ ಇದನ್ನ ಪರಿಶೀಲನೆಯಲ್ಲಿದ್ದಾರೆ. ಪ್ರತಿದಿನ ನಮ್ಮ ಸ್ಟಾಫ್ ಕಳಿಸ್ತಾ ಇದ್ದೀವಿ. ಮೇಲಾಗಿ ಇವತ್ತು ನೀವೇನು ಅಲ್ಲಿಂದನೇ ದೂರವಾಣಿ ಮೂಲಕ ನಮ್ಗೆ ತಿಳಿಸಿದ್ರಿ. ನಾನು ಕೂಡ ಕಾಂಟ್ರಾಕ್ಟ್ ಮಾತಾಡಿದೆ. ಚಪಾತಿ ಮೆಷಿನ್ ಏನು ಕೆಟ್ಟೋಗಿರ್ತಾರೆ ಆ ಕಾರಣ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ನಾವೇನು ನಿಮಗೆ ಮೆನ್ಯೂ ಪ್ರಕಾರ ಸರ್ಕಾರ ಏನು ನಿಗದಿ ಮಾಡಿದೆ ಆ ಮೆನ್ಯೂ ಪ್ರಕಾರ ಊಟ ಕೊಡಬೇಕು. ಇಲ್ಲ ಅಂತಂದರೆ ನಿಮ್ಮದು ಏನು ನಾವು ಫುಡ್ ಮೆನ್ಯೂ ಪ್ರಕಾರ ಫುಟ್ಪಾಲ್ ಪ್ರಕಾರ ನಾವು ಪೇಮೆಂಟನ್ನು ರೆಕಮೆಂಡ್ ಮಾಡಬೇಕಾಗುತ್ತೆ. ಅದನ್ನು ಮುಗಿಸ್ತೀವಿ. ಜೊತೆಗೆ ನಿಮ್ಮ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ಸಾರಿ ಇದನ್ನು ಮನೆಗೆ ಬಂದಿದೆ. ಈ ಮನೆಗೆ ನಾವು ಕಾಂಟ್ರಾಕ್ಟ್ ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀವಿ. ಥ್ಯಾಂಕ್ ಯು.